ಸಂಚಿಕೆ 21. ಕಣ್ಣೀರ ಧಾರಿಯಲ್ಲಿ ಕೌಸಲ್ಯ. ರಾಜನು ಕ್ಷಣ ಕ್ಷಣಕ್ಕೂ ನೆಟ್ಟಿಸುರು ಬಿಡುತ್ತಿದ್ದನು. ಮನಸ್ಸು ವ್ಯಥೆಯಿಂದ ತುಂಬಿತ್ತು. ರಾಜನ ಅಂತಹ ಶೋಕಕ್ಕೆ ಕಾರಣವನ್ನು ಚಿಂತಿಸುತ್ತಾ ತನ್ನ ತಂದೆಯು ಏನೊಂದು ಮಾತನಾಡದಿರಲು ಇದಕ್ಕೆಲ್ಲ ಕಾರಣವೇನೆಂದು ತಂದೆಯು ತನ್ನ ಮೇಲೆ ಕೋಪಗೊಂಡಿರುವನೇ ಎಂದು ಕೇಳಿದನು. ರಾಜನಿಗೆ ಶರೀರ ಬಾಧೆಯಾಗಲಿ ಮನಸ್ಸಿನ ಸಂಬಂಧವಾದ ಆದಿಯಾಗಲಿ ಬಾಧಿಸುತ್ತಿದೆಯೇ ಎಂದು ಕೇಳಿದನು. ಹಾಗೇನಾದರೂ ತನ್ನ ಮೇಲೆ ತಂದೆಗೆ ಕೋಪ ಬಂದಿದ್ದರೆ ತಾನು ಮುಹೂರ್ತ ಕಾಲವೂ ಜೀವಿಸಿರಲು ಇಚ್ಛಿಸುವುದಿಲ್ಲವೆಂದು ತಿಳಿಸಿದನು. ಅಥವಾ ತಂದೆಯ ಕೋಪಕ್ಕೆ ಹೆಂಡತಿಯಾದ ಕೈಕೇಯಿಯಾಗಲಿ ಭರತ ಶತ್ರುಘ್ನರಾಗಲಿ ಕಾರಣವಲ್ಲವಷ್ಟೇ ಎಂದು ಕೇಳಿ ರಾಜಮಾತೆಯರಿಗಾಗಲಿ ಭರತ ಶತ್ರುಘ್ನರಿಗಾಗಲಿ ಯಾವ ರೀತಿಯ ತೊಂದರೆಯೂ ಆಗುತ್ತಿಲ್ಲ ತಾನೆ ಎಂದು ಕೇಳಿದನು. ರಾಘವನು ಈ ರೀತಿ ಕೇಳಲು ಕೈಕೇಯಿಯು ನಿರ್ಭಯಳಾಗಿ ಸ್ವಾರ್ಥಪರೆಯಾಗಿ ಸ್ವಲ್ಪವೂ ನಾಚಿಕೆಯೇ ಇಲ್ಲದೆ ಹೇಳಿದಳು, ರಾಮ, ರಾಜನಿಗೆ ಕೋಪವಾಗಲಿ ವ್ಯಸನವಾಗಲಿ ಯಾವುದೂ ಇಲ್ಲ. ಆದರೆ ಇವನ ಮನಸ್ಸಿನಲ್ಲಿರುವ ಒಂದು ವಿಷಯವನ್ನು ನಿನ್ನ ಭಯಕ್ಕಾಗಿ ಹೇಳುತ್ತಿಲ್ಲ. ಅದು ನಿನಗೆ ಅಪ್ರಿಯವಾದ ವಿಷಯವಾದುದರಿಂದ ಪ್ರಿಯಪುತ್ರನಾದ ನಿನ್ನೊಡನೆ ಹೇಳುತ್ತಿಲ್ಲ. ಆದರೆ ರಾಜನು ನನಗೆ ಮಾತು ಕೊಟ್ಟಿರುವಂತೆ ನೀನು ಅವಶ್ಯವಾಗಿ ನಡೆಸುವೆನೆಂದು ಭರವಸೆ ಕೊಟ್ಟರೆ ಆಗ ತಿಳಿಸಬಹುದು. ನಿನ್ನ ತಂದೆಯು ಹಿಂದೆ ನಾನು ಮಾಡಿದ್ದ ಉಪಕಾರಕ್ಕೆ ಪುರಸ್ಕಾರವಾಗಿ ನನಗೆ ಕೊಟ್ಟಿದ್ದ 2 ವರಗಳನ್ನು ಈಗ ನಾನು ಕೇಳಿದೆ. ಅದನ್ನು ನಡೆಸುವ ಮನಸ್ಸಿಲ್ಲದೆ ಸಾಮಾನ್ಯ ಮನುಷ್ಯನಂತೆ ಪರಿತಪಿಸುತ್ತಿದ್ದಾನೆ. ಆದ್ದರಿಂದ ನಿನ್ನ ಕಾರಣದಿಂದ ನನ್ನ ಮೇಲೆ ಕೋಪಗೊಂಡಿರುವ ರಾಜನು ಸತ್ಯವನ್ನು ಪಾಲಿಸುವಂತೆ ಮಾಡುವುದು ನಿನ್ನ ಕರ್ತವ್ಯ. ರಾಜನು ಹೇಳಿದ ಮಾತನ್ನು ನೀನು ನಡೆಸುವುದಾಗಿ ಪ್ರತಿಜ್ಞೆ ಮಾಡು, ಅದನ್ನು ನಾನೇ ಹೇಳುವೆನು ಎಂದಳು. ಕೈಕೇಯಿಯ ಮಾತುಗಳನ್ನು ಕೇಳಿ ದುಃಖಗೊಂಡ ಶ್ರೀರಾಮನು ಹೇಳಿದನು, ದೇವಿ, ರಾಜನು ಹೇಳಿದ ಮಾತನ್ನು ನಡೆಸುವೆಯಾ ಎಂದು ನೀನು ನನ್ನನ್ನು ಕೇಳಬಾರದು. ತಂದೆಯು ಆಜ್ಞೆ ಮಾಡಿದರೆ ಬೆಂಕಿಯಲ್ಲಾದರೂ ಬೀಳುವೆನು, ವಿಷವನ್ನಾದರೂ ಕುಡಿದು ಬಿಡುವೆನು, ಸಮುದ್ರದಲ್ಲಿಯಾದರೂ ಮುಳುಗಿ ಬಿಡುವೆನು. ನನಗೆ ಗುರುವಾಗಿ ತಂದೆಯಾಗಿ ರಾಜನಾಗಿ ಹಿತೈಷಿಯಾಗಿಯೂ ಇರುವ ದಶರಥ ರಾಜನಿಂದ ಆಜ್ಞೆ ಮಾಡಲ್ಪಟ್ಟಂತೆ ನಡೆಯುವೆನು. ಪ್ರತಿಜ್ಞೆ ಮಾಡಿ ಹೇಳುವೆನು, ಆ ಕಾರ್ಯವನ್ನು ಮಾಡುತ್ತೇನೆ. ರಾಮೋ ದ್ವಿರ್ನಾಭಿಭಾಷತೆ, ರಾಮನು ಎಂದಿಗೂ 2 ಮಾತುಗಳನ್ನಾಡುವವನಲ್ಲ ಎಂದನು. ಹೀಗೆ ಸತ್ಯಸಂಧನಾದ ಶ್ರೀರಾಮನು ಪ್ರತಿಜ್ಞೆ ಮಾಡಿದ ನಂತರ ಅನಾರ್ಯಳಾದ ಕೈಕೇಯಿಯು ಶ್ರೀರಾಮನನ್ನು ನೋಡಿ ಹೇಳಿದಳು, ವತ್ಸ ರಾಮನೇ, ಹಿಂದೆ ದೇವಾಸುರರಿಗೆ ಯುದ್ಧವು ನಡೆದಾಗ ನಿನ್ನ ತಂದೆಯು ದೇವತೆಗಳಿಗೆ ಸಹಾಯ ಮಾಡಲು ಹೋಗಿದ್ದರು. ಆಗ ನಾನೂ ಅವರ ಜೊತೆಯಲ್ಲಿದ್ದೆ. ಶಂಬರಾಸುರನೊಡನೆ ಯುದ್ಧ ಮಾಡುತ್ತಿದ್ದಾಗ ರಾಜನ ದೇಹದಲ್ಲಿ ನಾಟಿಕೊಂಡಿದ್ದ ಬಾಣಗಳನ್ನೆಲ್ಲ ಕಿತ್ತು ಕಾಪಾಡಿದೆನು. ನಾನು ಇವನನ್ನು ಅಪಾಯವಿಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸಿದೆನು. ಅದರಿಂದ ಸುಪ್ರೀತನಾಗಿ ರಾಜನು ನನಗೆ 2 ವರಗಳನ್ನು ಕೊಟ್ಟನು. ಆ ವರಗಳನ್ನೇ ಈಗ ನಾನು ಯಾಚಿಸಿದ್ದೇನೆ. ಮೊದಲನೆಯ ವರದಿಂದ ಭರತನಿಗೆ ಪಟ್ಟಾಭಿಷೇಕವನ್ನು, 2ನೆಯ ವರದಿಂದ ನೀನು ಈಗಲೇ ದಂಡಕಾರಣ್ಯಕ್ಕೆ ಹೊರಟು ಹೋಗಬೇಕೆಂದು ಕೇಳಿದ್ದೇನೆ. ಈಗ ನಿನ್ನ ತಂದೆಯನ್ನು ಸತ್ಯ ಪ್ರತಿಜ್ಞನನ್ನಾಗಿ ಮಾಡಬೇಕೆಂಬ ಅಭಿಲಾಷೆ ನಿನಗೆ ಇದ್ದರೆ ನನ್ನ ಮಾತನ್ನು ಕೇಳು. ನಿನ್ನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧವಾಗಿರುವ ಅಭಿಷೇಕ ಸಾಮಗ್ರಿಗಳಿಂದಲೇ ಭರತನಿಗೆ ಪಟ್ಟಗಟ್ಟಬೇಕು. ನೀನು ಪಟ್ಟಾಭಿಷೇಕವನ್ನು ತ್ಯಜಿಸಿ ನಾರುಮಡಿ ಜಟೆ ಧರಿಸಿ 14 ವರ್ಷ ಕಾಲ ದಂಡಕಾರಣ್ಯದಲ್ಲಿ ವಾಸ ಮಾಡಬೇಕು. ನಿನ್ನಲ್ಲಿ ಅತ್ಯಂತ ದಯೆಯುಳ್ಳ ರಾಜನು ಶೋಕದಿಂದ ನಿನ್ನನ್ನು ನೋಡಲು ಕೂಡ ಅಸಮರ್ಥನಾಗಿದ್ದಾನೆ. ದಶರಥನ ಈ ಮಾತುಗಳನ್ನು ಪಾಲಿಸು. ಸತ್ಯಪಾಲನೆಯಿಂದ ರಾಜನ ಹೆಸರನ್ನು ಉಳಿಸು ಎಂದಳು. ಶತ್ರುನಾಶಕನಾದ ಶ್ರೀರಾಮನು ಮರಣ ಸಮಾನವಾದ ಕೈಕೇಯಿಯ ಮಾತುಗಳನ್ನು ಕೇಳಿಯೂ ದುಃಖಗೊಳ್ಳಲಿಲ್ಲ. ಹಾಗೆ ಕೈಕೇಯಿಗೆ ಹೇಳಿದನು, ತಾಯೇ, ಇಷ್ಟು ಅಲ್ಪ ವಿಚಾರಕ್ಕೆ ವ್ಯಸನವೇಕೆ? ಈ ರಾಜ್ಯವನ್ನು ಭರತನೇ ಅನುಭವಿಸಲಿ. ನಾನು ಜಟಾಧಾರಿಯಾಗಿ ಅರಣ್ಯಕ್ಕೆ ಹೋಗುತ್ತೇನೆ. ಆದರೆ ತಂದೆಯು ನನ್ನೊಡನೆ ಮಾತನಾಡದಿರಲು ಕಾರಣವೇನು? ರಾಜನು ನನ್ನ ಹಿತಚಿಂತಕನು. ತಂದೆ ತಾಯಿಗಳಾದ ನಿಮ್ಮ ಮನಸ್ಸನ್ನು ಸಂತೋಷಪಡಿಸುವುದಕ್ಕಿಂತ ನನಗೆ ಉತ್ತಮ ಧರ್ಮವು ಬೇರೆ ಯಾವುದಿದೆ? ಆದರೆ ಭರತನಿಗೆ ರಾಜಾಭಿಷೇಕ ಮಾಡಬೇಕೆಂಬ ವಿಷಯವನ್ನು ತಂದೆಯು ತನ್ನ ಬಾಯಿಯಿಂದಲೇ ತಿಳಿಸದೇ ಇರುವುದು ನನ್ನ ಹೃದಯಕ್ಕೆ ದುಃಖವನ್ನುಂಟು ಮಾಡಿದೆ. ನನ್ನೊಡನೆ ಹುಟ್ಟಿದ ಭರತನಲ್ಲಿ ನನಗೆ ಭೇದ ಬುದ್ಧಿ ಉಂಟೆ. ನಿನ್ನ ಪ್ರೀತ್ಯಾರ್ಥವಾಗಿ ನಾನೇ ಭರತನಿಗೆ ರಾಜ್ಯವನ್ನು ಕೊಡುತ್ತಿದ್ದೆ. ಪ್ರತಿಜ್ಞೆಯ ಪಾಲನೆಗಾಗಿ ರಾಜನೇ ನನ್ನನ್ನು ವನವಾಸಕ್ಕೆ ಪ್ರಚೋದಿಸಿರುತ್ತಾನೆಂದರೆ ನಾನು ಅವನ ಆಜ್ಞೆಯನ್ನು ನೆರವೇರಿಸದೇ ಇರುವೆನೆ.
ಆದರೂ ನನ್ನ ತಂದೆಯ ಆ ದುಃಖದ ಕಾರಣವನ್ನು ತಿಳಿದು ಅವನನ್ನು ಸಂತೈಸು. ರಾಜನ ಆಜ್ಞೆಯಂತೆ ರಾಜಭಟರು ಶೀಘ್ರವಾಗಿ ಓಡುವ ಕುದುರೆಗಳ ಮೇಲೆ ಹೋಗಿ ಭರತನನ್ನು ಅವನ ಸೋದರ ಮಾವನ ಮನೆಯಿಂದ ಕರೆತರಲಿ. 2ನೆಯ ವರದ ಸಲುವಾಗಿ ನಾನು ಈಗಲೇ ಕಾಡಿಗೆ ಹೊರಡುತ್ತೇನೆ ಎಂದನು. ಶ್ರೀರಾಮನ ಮಾತುಗಳನ್ನು ಕೇಳಿ ಕೈಕೇಯಿಗೆ ಸಂತೋಷವಾಯಿತು. ಖಂಡಿತವಾಗಿಯೂ ಶ್ರೀರಾಮನು ಕಾಡಿಗೆ ಹೋಗುವನೆಂದು ವಿಶ್ವಾಸ ಉಂಟಾಯಿತು. ರಾಮ, ಆಗಲಿ, ಈಗಲೇ ಭರತನನ್ನು ಕರೆತರಲು ಭಟರು ಹೋಗುತ್ತಾರೆ. ನೀನು ನಿನ್ನ ಪ್ರತಿಜ್ಞೆಯಂತೆ ಕಾಡಿಗೆ ಹೋಗಲು ತಡ ಮಾಡಬೇಡ. ರಾಜನು ನಾಚಿಕೆಗೊಂಡು ನಿನ್ನೊಡನೆ ಮಾತನಾಡುತ್ತಿಲ್ಲ. ನೀನು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೊರಡುವವರೆಗೂ ರಾಜನು ಸ್ನಾನವನ್ನಾಗಲಿ ಊಟವನ್ನಾಗಲಿ ಮಾಡುವುದಿಲ್ಲ ಎಂದಳು. ಕೈಕೇಯಿಯ ಮಾತನ್ನು ಕೇಳಿ ಅದುವರೆಗೂ ಮೌನಿಯಾಗಿದ್ದ ರಾಜನು ಕಷ್ಟವೇ ಎಂದು ಹೇಳಿ ಮಂಚದ ಮೇಲೆ ಮೂರ್ಛಿತನಾಗಿ ಬಿದ್ದನು. ಒಡನೆಯೇ ಶ್ರೀರಾಮನು ರಾಜನನ್ನು ಮೇಲಕ್ಕೆತ್ತಿ ಕುಳ್ಳರಿಸಿ ಉಪಚರಿಸಿದನು. ಕೈಕೇಯಿಗೆ ರಾಜನ ದುಸ್ಥಿತಿಯನ್ನು ನೋಡಿ ಕನಿಕರವೂ ಉಂಟಾಗಲಿಲ್ಲ. ಶ್ರೀರಾಮನು ಸಾಧ್ಯವಾದಷ್ಟು ಬೇಗ ಅರಣ್ಯಕ್ಕೆ ಹೊರಟು ಬಿಡಬೇಕೆಂಬುದೇ ಅವಳ ಆಶೆಯಾಗಿದ್ದು ಶ್ರೀರಾಮನನ್ನು ಕಾಡಿಗೆ ಹೊರಟು ಬಿಡುವಂತೆ ಪೀಡಿಸಿದಳು. ಶ್ರೀರಾಮನು ವ್ಯಥೆಯನ್ನು ತೋರಿಸದೆ ಕೈಕೇಯಿಗೆ ಹೇಳಿದನು, ದೇವಿ, ನನಗೆ ರಾಜ್ಯದಲ್ಲಿ ಆಸೆ ಇಲ್ಲ, ಲೋಕದಲ್ಲಿ ಬದುಕಬೇಕೆಂಬ ಆಸೆಯೂ ಇಲ್ಲ. ನನ್ನನ್ನು ಋಷಿಗಳಿಗೆ ಸಮಾನನೆಂದು, ಧರ್ಮದಲ್ಲಿ ಮಾತ್ರ ದೃಷ್ಟಿಯುಳ್ಳವನೆಂದು ತಿಳಿ. ನನ್ನ ತಂದೆಗೆ ಪ್ರಿಯವಾದ ಕಾರ್ಯವು ಯಾವುದಾದರೂ ಇದ್ದರೆ ಆ ಕಾರ್ಯವನ್ನು ನಾನು ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದರೂ ಮಾಡಿಯೇ ತೀರುತ್ತೇನೆ. ಪೂಜ್ಯನಾದ ನನ್ನ ತಂದೆಯು ನನಗೆ ನೇರವಾಗಿ ಹೇಳದಿದ್ದರೂ ನಿನ್ನ ಮಾತಿನಂತೆಯೇ ನಿರ್ಜನವಾದ ಅರಣ್ಯದಲ್ಲಿ 14 ವರ್ಷಗಳನ್ನು ಕಳೆಯುವೆನು. ನಿನ್ನ ಮಾತನ್ನು ಎಂದಾದರೂ ನಾನು ತಿರಸ್ಕರಿಸಿರುವೆನೆ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಈಗಲೇ ಹೊರಡುವೆನು. ಆದರೆ ನನ್ನನ್ನು ಹೆತ್ತ ತಾಯಿಯಾದ ಕೌಸಲ್ಯಗೆ ಈ ವಿಷಯ ತಿಳಿಸಿ ಅವಳ ಅನುಮತಿ ಪಡೆದು ನನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಸಮಾಧಾನಪಡಿಸಿ ಕಾಡಿಗೆ ಹೊರಡುವೆನು. ಭರತನು ರಾಜನಾದ ಮೇಲೆ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುವುದರ ಜೊತೆಗೆ ವೃದ್ಧನಾದ ತಂದೆಗೆ ಶುಶ್ರೂಷೆಯನ್ನು ಮಾಡುವಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಪಿತೃ ಶುಶ್ರೂಷೆಯು ಸನಾತನ ಧರ್ಮ ಎಂದನು. ಶ್ರೀರಾಮನ ಮಾತನ್ನು ಕೇಳಿ ದಶರಥನ ದುಃಖವು ಮತ್ತಷ್ಟು ಹೆಚ್ಚಿತು. ಧಾರೆ ಧಾರೆಯಾಗಿ ಕಣ್ಣೀರನ್ನು ಬಿಡುತ್ತಾ ಗಟ್ಟಿಯಾಗಿ ಅಳತೊಡಗಿದನು. ಶ್ರೀರಾಮನು ತಂದೆಯ ಕಾಲುಗಳಿಗೆ ನಮಸ್ಕರಿಸಿ ಕೈಕೇಯಿಗೂ ಪ್ರಣಾಮ ಮಾಡಿ ಅಂತಃಪುರದಿಂದ ಹೊರಕ್ಕೆ ಬಂದು ತನ್ನ ಮಿತ್ರರನ್ನು ಕಂಡನು. ಲಕ್ಷ್ಮಣನು ಕಂಬನಿ ತುಂಬಿದ ಕಣ್ಣುಗಳಿಂದ ರಾಮನನ್ನು ಹಿಂಬಾಲಿಸಿದನು. ಶ್ರೀರಾಮನು ಅಂತಃಪುರದಿಂದ ಹೊರಗೆ ಬಂದು ಅಲ್ಲಿ ಅಭಿಷೇಕಕ್ಕಾಗಿ ಸಿದ್ಧಪಡಿಸಿದ್ದ ಸಾಮಗ್ರಿಗಳನ್ನು, ನೀರಿನ ಕಲಶಗಳನ್ನು ಪ್ರದಕ್ಷಿಣೆ ಮಾಡಿ ಅವುಗಳನ್ನು ಕಣ್ಣೆತ್ತಿಯೂ ನೋಡದೆ ಭರತನಿಗೆ ಶ್ರೇಯಸ್ಸನ್ನು ಮನದಲ್ಲೇ ಕೋರುತ್ತಾ ಹೋಗುತ್ತಿದ್ದನು. ಸ್ವಾಭಾವಿಕವಾದ ಆತನ ಮುಖಕಾಂತಿಯು ಮತ್ತಷ್ಟು ಜ್ವಲಿಸುತ್ತಿತ್ತು. ಮಹಾಯೋಗಿಯಂತೆ ಜಿತೇಂದ್ರಿಯನಾಗಿ ಗಂಭೀರ ಸ್ವಭಾವವನ್ನು ಹೊಂದಿದ್ದನು. ತನ್ನ ಉಪಚಾರಾರ್ಥವಾಗಿ ರಾಜಭಟರು ಹಿಡಿದುಕೊಂಡಿದ್ದ ಛತ್ರ ಚಾಮರಗಳನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟನು. ಸಿದ್ಧವಾದ ರಥವನ್ನು ಏರಲಿಲ್ಲ. ತಾನು ಯಾವುದಕ್ಕೂ ದುಃಖ ಪಡೆದಿದ್ದರೂ ತನ್ನ ಪ್ರಜೆಗಳಿಗಾದ ವ್ಯಸನದ ಬಗ್ಗೆ ಚಿಂತಿಸುತ್ತಿದ್ದನು. ಹೀಗೆ ಆತ್ಮಬಲದಿಂದ ಕೂಡಿ ವ್ಯಸನಕರವಾದ ಈ ವಾರ್ತೆಯನ್ನು ತಾಯಿಗೆ ತಿಳಿಸಲು ಕೌಸಲ್ಯೆಯ ಅಂತಃಪುರವನ್ನು ಪ್ರವೇಶಿಸಿದನು. ಶ್ರೀರಾಮನ ಮುಖದಲ್ಲಿ ಯಾವ ವಿಧವಾದ ವಿಕಾರವೂ ಕಂಡುಬರಲಿಲ್ಲ. ಅಲ್ಲಿ ಸುತ್ತಲೂ ನಿಂತಿದ್ದ ಜನರನ್ನು ಸವಿ ಮಾತುಗಳಿಂದ ಸಂತೈಸಿ ತಾಯಿಯ ಬಳಿಗೆ ಬಂದನು. ಅತ್ತ ಶ್ರೀರಾಮನು ಕೈಕೇಯಿಯ ಅಂತಃಪುರದಿಂದ ಹೊರಟು ಬರಲು ಅಂತಃಪುರದಲ್ಲಿ ಇದ್ದ ಸ್ತ್ರೀಯರ ಹಾಹಾಕಾರ ಆರ್ತನಾದವು ಕೇಳಿಸಿತು. ಅಯ್ಯೋ, ಶ್ರೀರಾಮನು ನಮ್ಮನ್ನು ಕಂಡರೆ ಎಷ್ಟು ಪ್ರೇಮ ಉಳ್ಳವನಾಗಿದ್ದನು. ತಂದೆಯ ಮಾತನ್ನು ಕಾಯದೆ ನಮ್ಮ ಕಾರ್ಯಗಳನ್ನು ಮಾಡಿಕೊಡುತ್ತಿದ್ದನು. ನಮ್ಮ ರಾಜನು ಬುದ್ಧಿ ಇಲ್ಲದವನು. ಎಲ್ಲರಿಗೂ ದಿಕ್ಕಾಗಿರುವ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿ ನಮಗೆ ರಕ್ಷಕರು ಇಲ್ಲದಂತೆ ಮಾಡುತ್ತಾನೆ. ಹೀಗೆ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ದಶರಥನಿಗೆ ಮತ್ತಷ್ಟು ವ್ಯಥೆಯೂ ನಾಚಿಕೆಯೂ ಉಂಟಾಯಿತು. ಪ್ರಜ್ಞೆ ತಪ್ಪಿ ಹಾಸಿಗೆಯ ಮೇಲೆ ಒರಗಿಕೊಂಡನು. ಈ ಕಡೆ ರಾಮನು ನಿಟ್ಟುಸಿರು ಬಿಡುತ್ತಾ ಲಕ್ಷ್ಮಣನೊಡನೆ ತಾಯಿಯ ಅಂತಃಪುರಕ್ಕೆ ಬಂದನು. ಅಲ್ಲಿ ವೃದ್ಧನಾದ ದ್ವಾರಾಧ್ಯಕ್ಷನು ಅವನ ಸುತ್ತಲೂ ಇದ್ದ ಇತರ ದ್ವಾರಪಾಲಕರನ್ನು ಕಂಡನು. ಅವರೆಲ್ಲರೂ ಜಯಧ್ವನಿ ಮಾಡಿ ಶ್ರೀರಾಮನನ್ನು ಅಭಿನಂದಿಸಿದರು. ಮುಂದೆ ಹೋದಾಗ ಅಲ್ಲಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರನ್ನು ಕಂಡನು. ಪೂಜ್ಯರಾದ ಅವರಿಗೆ ಅಭಿನಂದಿಸಿ ಅವರ ಆಶೀರ್ವಾದ ಪಡೆದು ಮುಂದೆ ಬಂದು ಅಲ್ಲಿ ಅಂತಃಪುರದ ದ್ವಾರಪಾಲನೆ ಮಾಡುತ್ತಿದ್ದ ಅನೇಕ ಬಾಲಿಕೆಯರನ್ನು ನೋಡಿದನು. ಅವರೂ ಕೂಡ ಶ್ರೀರಾಮನನ್ನು ನೋಡಿ ಜಯಕಾರ ಮಾಡಿದರು.
ಒಳಗೆ ಹೋಗಿ ಶ್ರೀರಾಮನು ಬಂದಿರುವ ವಿಷಯವನ್ನು ಕೌಸಲ್ಯಗೆ ಹೇಳಿದರು. ಶ್ರೀರಾಮನಿಗೆ ಯೌವ ರಾಜ್ಯಾಭಿಷೇಕದ ವಾರ್ತೆಯನ್ನು ಕೇಳಿದ್ದ ಕೌಸಲ್ಯಾದೇವಿಯು ಶ್ರೀರಾಮನ ಶ್ರೇಯೋಭಿವೃದ್ಧಿಗಾಗಿ ಬೆಳಿಗ್ಗೆ ವಿಷ್ಣು ಪೂಜೆ ಮಾಡಿ ವ್ರತನಿಷ್ಠಳಾಗಿ ರೇಷ್ಮೆ ಸೀರೆಯನ್ನುಟ್ಟು ಬ್ರಾಹ್ಮಣರ ಮೂಲಕ ಅಗ್ನಿಯಲ್ಲಿ ಹೋಮ ಕಾರ್ಯವನ್ನು ಮಾಡಿಸುತ್ತಿದ್ದಳು. ಶ್ರೀರಾಮನು ತಾಯಿಯ ಅಂತಃಪುರವನ್ನು ಪ್ರವೇಶಿಸಿ ಅಲ್ಲಿ ದೇವ ಕಾರ್ಯಕ್ಕಾಗಿ ಸಿದ್ಧವಾಗಿಟ್ಟಿದ್ದ ಮೊಸರು, ಅಕ್ಷತೆ, ತುಪ್ಪ, ಮೋದಕಗಳು, ಪುಷ್ಪಗಳು, ಪಾಯಸ, ಸಮಿತ್ತು, ಪೂರ್ಣಕುಂಭ ಮುಂತಾದ ಮಂಗಳ ದ್ರವ್ಯವನ್ನು ನೋಡಿದನು. ಬಿಳಿಯ ರೇಷ್ಮೆ ಸೀರೆಯನ್ನುಟ್ಟು ವ್ರತ ಉಪವಾಸಗಳಿಂದ ಕೃಶಳಾಗಿ ದೇವತೆಯಂತೆ ಪ್ರಕಾಶಿಸುತ್ತಿದ್ದ ತಾಯಿಯ ಬಳಿಗೆ ಬಂದನು. ಕೌಸಲ್ಯೆಯು ಶ್ರೀರಾಮನನ್ನು ಕಂಡೊಡನೆ ಮರಿಯನ್ನು ಕಂಡ ಕುದುರೆಯು ಓಡಿ ಬರುವ ರೀತಿಯಲ್ಲಿ ಸಂತೋಷದಿಂದ ರಾಮನ ಬಳಿಗೆ ಬಂದಳು. ಶ್ರೀರಾಮನು ತಾಯಿಗೆ ನಮಸ್ಕಾರ ಮಾಡಿದನು. ಕೌಸಲ್ಯೆಯು ಆನಂದದಿಂದ ಮಗನನ್ನು 2 ತೋಳುಗಳಿಂದಲೂ ಅಪ್ಪಿಕೊಂಡು ಆತನ ತಲೆಯನ್ನು ಆಘ್ರಾಣಿಸಿ ಹೇಳಿದಳು, ಶ್ರೀರಾಮನೇ, ಧಾರ್ಮಿಕರಾದ ನಿನ್ನ ಹಿಂದಿನ ರಾಜರ್ಷಿಗಳಂತೆ ನೀನು ದೀರ್ಘಾಯುಷ್ಯನ್ನು ಕೀರ್ತಿಯನ್ನು ಪಡೆಯುವವನಾಗು. ನಿನ್ನ ತಂದೆಯು ನಿನಗೆ ಇಂದೇ ಯುವರಾಜ ಪದವಿಯನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡುವನು ಎಂದು ಹೇಳಿ ಭೋಜನಕ್ಕಾಗಿ ಆಸನವನ್ನು ಕೊಟ್ಟಳು. ಶ್ರೀರಾಮನು ತಾಯಿಯ ಮಾತಿಗೆ ಗೌರವ ಕೊಡಬೇಕೆಂದು ಆ ಆಸನವನ್ನು ಕೈಯಿಂದ ಮುಟ್ಟಿ ಲಜ್ಜೆಯಿಂದ ತಲೆಯನ್ನು ತಗ್ಗಿಸಿ ತಾಯಿಗೆ ಹೇಳಿದನು, ಅಮ್ಮ, ಮಹಾಭಯವೊಂದು ಬಂದು ಎರಗಿದೆ. ಅದನ್ನು ಅರಿಯದೆ ನೀನು ಸಂಭ್ರಮದಿಂದ ಇದ್ದೀಯೆ. ನಾನು ಯಾವ ವಿಪತ್ತಿಗೂ ಅಂಜುವವನಲ್ಲ. ಆದರೆ ಈ ಸನ್ನಿವೇಶವು ನಿನಗೂ ಸೀತೆಗೂ ಲಕ್ಷ್ಮಣನಿಗೂ ದುಃಖವನ್ನುಂಟು ಮಾಡುತ್ತದೆ. ನಾನು ಈಗಲೇ ದಂಡಕಾರಣ್ಯಕ್ಕೆ ಹೋಗಬೇಕಾಗಿದೆ. ದರ್ಭಾಸನದಲ್ಲಿ ಕುಳಿತುಕೊಳ್ಳಬೇಕಾದ ನನಗೆ ಈ ಆಸನವು ಏಕೆ? 14 ವರ್ಷಗಳ ಕಾಲ ನಾನು ಜನಶೂನ್ಯವಾದ ಅಡವಿಯಲ್ಲಿ ವಾಸ ಮಾಡಬೇಕಾಗಿದೆ. ನಮ್ಮ ಮಹಾರಾಜನು ಭರತನಿಗೆ ಯೌವ ರಾಜ್ಯಾಭಿಷೇಕವನ್ನು ಮಾಡುವನು. ನಾನು ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಬೇಕು ಎಂದನು. ಈ ಮಾತನ್ನು ಕೇಳಿ ಕೌಸಲ್ಯೆಯು ಕೊಡಲಿಯಿಂದ ಕಡಿದ ಮರದಂತೆ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಳು. ಅವಳನ್ನು ಶ್ರೀರಾಮನು ಮೈದಡವಿ ಸಂತೈಸಿದನು. ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಿ ಸಂತಸ ಪಡಬೇಕಾಗಿದ್ದ ಕೌಸಲ್ಯೆಯು ಅದಕ್ಕೆ ವಿರುದ್ಧವಾದ ಮಾತನ್ನು ಕೇಳಿ ಶ್ರೀರಾಮನೊಡನೆ ಪಕ್ಕದಲ್ಲಿಯೇ ಇದ್ದ ಲಕ್ಷ್ಮಣನಿಗೂ ಕೇಳಿಸುವಂತೆ ಹೇಳಿದಳು, ಮಗು ರಾಮ, ಈ ವಿಧವಾದ ದಾರುಣವಾದ ಪುತ್ರ ವಿರಹದ ದುಃಖವನ್ನುಂಟು ಮಾಡದೆ ಇರಲು ನೀನು ಹುಟ್ಟದೆಯೇ ಇರಬೇಕಾಗಿತ್ತು. ತಂದೆಗೆ ಮಕ್ಕಳಿಲ್ಲವೆಂಬ ಒಂದೇ ಯೋಚನೆ ವಿನಃ ಬೇರೆ ಏನೂ ದುಃಖವಿರುವುದಿಲ್ಲ. ಪೌರುಷವುಳ್ಳ ಪತಿಯನ್ನು ಹೊಂದಿಯೂ ನಾನು ಪಟ್ಟ ಮಹಿಷಿಯ ಸುಖವನ್ನು ಅನುಭವಿಸಲಿಲ್ಲ. ಮಗನಿಂದಲಾದರೂ ಸುಖವನ್ನು ಕಾಣಬಹುದೆಂಬ ಆಶೆಯಿಂದ ಇದ್ದೆನು. ಇನ್ನು ಮೇಲೆ ನಾನು ಪಟ್ಟದ ರಾಣಿ ಎನಿಸಿಕೊಂಡಿದ್ದರೂ ಚಿಕ್ಕವರಾದ ಸವತಿಯರ ಮಾತುಗಳನ್ನು ಕೇಳಬೇಕು. ಈಗ ನನಗೆ ಕೊನೆಯಿಲ್ಲದ ದುಃಖ ಬಂದಿದೆ. ನೀನು ಇಲ್ಲಿ ಇರುವಾಗಲೇ ಸವತಿಯರು ಕಾಟ ಕೊಡುತ್ತಿರುವರು. ಇನ್ನು ನೀನು ಇಲ್ಲಿಂದ ಹೊರಟು ಹೋದರೆ ನನಗೆ ಉಳಿಗಾಲವಿಲ್ಲಿ. ಇನ್ನು ನನಗೆ ಮರಣವೇ ನಿಶ್ಚಯ. ಭರತನಿಗೆ ರಾಜ್ಯವು ಬಂತೆಂದರೆ ಕೈಕೇಯಿಯ ಭಯದಿಂದ ನನ್ನೊಡನೆ ಮಾತು ಕೂಡ ಆಡುವುದಿಲ್ಲ. ಸವತಿಯರ ಕಿರುಕುಳಕ್ಕೊಳಗಾಗಿ ನಾನು ಬಹುಕಾಲದವರೆಗೆ ಬದುಕಿರಲಾರೆನು. ಈಗಲೇ ನನ್ನ ದೇಹವೆಲ್ಲವೂ ಜೀರ್ಣವಾಗಿರುವುದು. ಭಾಗ್ಯಹೀನೆಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ನೀನು ಕಷ್ಟವನ್ನೇ ಅನುಭವಿಸಬೇಕಾಯಿತು. ನಾನು ಎಷ್ಟು ಉಪವಾಸಗಳು, ಎಷ್ಟು ದೇವತಾ ಧ್ಯಾನಗಳು, ಎಷ್ಟು ವ್ರತಗಳು ಎಲ್ಲವನ್ನೂ ಮಾಡಿಸಿದೆನು. ಅದೆಲ್ಲವೂ ನಿಷ್ಫಲವಾಯಿತು. ನಿನಗೆ ಶ್ರೇಯಸ್ಸಿಗೆ ಬದಲಾಗಿ ಅರಣ್ಯವಾಸ ಒದಗಿತು. ನನ್ನ ಹೃದಯ ಬಹಳ ಗಟ್ಟಿಯಾದುದು. ನಿನ್ನ ವಿಯೋಗ ವಾರ್ತೆಯನ್ನು ಕೇಳಿದ ನಂತರವೂ ಅದು ಬಿರಿದು ಹೋಗಲಿಲ್ಲ. ಮಾವನ ಮನೆಯಲ್ಲೂ ನನಗೆ ಸ್ಥಳವಿಲ್ಲ. ಒಳ್ಳೆಯ ಮಗನನ್ನು ಹೆತ್ತು ಅವನಿಂದ ಸುಖ ಸಂತೋಷ ಅನುಭವಿಸಬೇಕೆಂದು ನಾನು ಮಾಡಿದ ವ್ರತ, ದಾನ, ತಪಸ್ಸು ಎಲ್ಲವೂ ನಿರರ್ಥಕವಾದುವು. ರಾಮ, ನೀನಿಲ್ಲದ ನನ್ನ ಜೀವನವು ವ್ಯರ್ಥ. ಕರುವನ್ನು ಹಸುವು ವಾತ್ಸಲ್ಯದಿಂದ ಹಿಂಬಾಲಿಸುವಂತೆ ನಾನು ನಿನ್ನ ಜೊತೆಯಲ್ಲಿಯೇ ಅರಣ್ಯಕ್ಕೆ ಬರುತ್ತೇನೆ. ಹೀಗೆ ದುಃಖಪಡುತ್ತಾ ಕೌಸಲ್ಯೆಯು ಗೋಳಾಡಿದಳು. ಇದನ್ನೆಲ್ಲ ನೋಡಿ ಲಕ್ಷ್ಮಣನಿಗೆ ಕೋಪವು ಉಕ್ಕಿ ಬಂತು. ಅವಳನ್ನು ನೋಡಿ ಉಚಿತವಾದ ಮಾತನ್ನು ಹೇಳಿದನು. ಅಮ್ಮ, ಒಬ್ಬ ಹೆಂಗಸಿನ ಮಾತನ್ನು ಕೇಳಿ ಶ್ರೀರಾಮನು ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವುದು ನನಗೂ ಸಮ್ಮತವಲ್ಲ. ರಾಜಾಜ್ಞೆಯಂತೆಯೂ ರಾಮನು ಕಾಡಿಗೆ ಹೋಗಲು ಅನರ್ಹನು. ರಾಜನಾದರೋ ವೃದ್ಧನಾಗಿರುವನು. ಅವನ ಬುದ್ಧಿ ವ್ಯತ್ಯಸ್ತವಾಗಿದೆ. ಅವನು ವಿಷಯ ಲಂಪಟನು. ಇಷ್ಟು ವಯಸ್ಸಾಗಿದ್ದರೂ ಕಾಮುಕನಾಗಿರುವ ನಮ್ಮ ತಂದೆಯು ಕೈಕೇಯಿಯ ಮಾತನ್ನು ಮಾಡದೇ ಇರುವನೆ. ಕಾಡಿಗೆ ಹೋಗುವಂತಹ ಯಾವ ಅಪರಾಧವನ್ನು ಶ್ರೀರಾಮನು ಮಾಡಿರುವುದಿಲ್ಲ.
ಶ್ರೀರಾಮನ ಶತ್ರುವಾಗಲಿ, ಯಾವುದೇ ಅಪರಾಧಿಯೇ ಆಗಲಿ, ಪರೋಕ್ಷದಲ್ಲಿಯೂ ಕೂಡ ರಾಮನಲ್ಲಿ ಒಂದೂ ದೋಷವನ್ನು ಹೇಳಲಾರನು. ದೇವ ಸದೃಶನಾದ ಧರ್ಮ ಸ್ವರೂಪನಾದ ಮಗನನ್ನು ಯಾವನು ತಾನೇ ಈ ರೀತಿ ಪರಿತ್ಯಜಿಸುತ್ತಾನೆ? ಚಪಲ ಬುದ್ಧಿಯ ವಿವೇಕ ಶೂನ್ಯನಾದ ಈ ರಾಜನ ಮಾತುಗಳನ್ನು ಯಾರು ತಾನೇ ಗೌರವಿಸುತ್ತಾರೆ? ಅಣ್ಣ, ಈ ವನವಾಸದ ವಿಚಾರವು ಹೊರಗೆ ಬರುವುದರೊಳಗೆ ನೀನು ರಾಜ್ಯವನ್ನು ಸ್ವಾಧೀನಪಡಿಸಿಕೊ. ನಾನು ನಿನಗೆ ಸಹಾಯಕನಾಗಿರುವೆನು. ನಿನ್ನ ಪಕ್ಕದಲ್ಲಿ ಧನುಷ್ಪಾಣಿಯಾಗಿ, ನಿನ್ನ ಪಕ್ಕದಲ್ಲಿ ಯಮಧರ್ಮನಂತೆಯೇ ನಾನು ನಿಂತಿರುವಾಗ ಬೇರೆ ಯಾರು ನಿನಗೆ ವಿರೋಧವಾಗಿ ನಿಲ್ಲುವರು? ಹಾಗೆ ಯಾರಾದರೂ ಭರತನಿಂದ ಪ್ರಚೋದಿತರಾಗಿ ನಮ್ಮ ಮೇಲೆ ಎರಗಿದರೆ ಅವರನ್ನು ಈ ಕ್ಷಣವೇ ಕೊಲ್ಲುವೆನು. ಒಂದು ವೇಳೆ ನಮ್ಮ ತಂದೆಯಾದ ದಶರಥನು ಕೈಕೇಯಿಯಿಂದ ಪ್ರೇರಿಸಲ್ಪಟ್ಟು ನಿನಗೆ ವಿರೋಧವಾಗಿ ನಡೆದರೆ ಆತನನ್ನು ತಕ್ಷಣ ಕೊಂದು ಬಿಡೋಣ. ಶಿಷ್ಟರ ಮಾರ್ಗವನ್ನು ಬಿಟ್ಟು ತಪ್ಪು ದಾರಿ ಹಿಡಿದಿರುವವನು ಗುರುವೇ ಆಗಿದ್ದರೂ ಶಿಕ್ಷಾರ್ಹನಾಗುತ್ತಾನೆ. ನನ್ನನ್ನು ನಿನ್ನನ್ನು ದ್ವೇಷ ಮಾಡಿಕೊಂಡು ಭರತನಿಗೆ ರಾಜ್ಯವನ್ನು ಕೊಡುವುದಕ್ಕೆ ರಾಜನಿಗೆ ಯಾವ ಶಕ್ತಿ ಇದೆ? ಹೀಗೆ ಶ್ರೀರಾಮನನ್ನು ಕುರಿತು ಹೇಳಿದ ನಂತರ ಲಕ್ಷ್ಮಣನು ಕೌಸಲ್ಯಗೆ ಹೇಳಿದನು, ಅಮ್ಮ, ಅಣ್ಣನಾದ ಶ್ರೀರಾಮನ ಮೇಲೆ ನನಗೆ ವಿಶೇಷವಾದ ಮಮತೆಯುಂಟು. ನನ್ನ ಸತ್ಯನಿಷ್ಠೆ, ನನ್ನ ಧನುಸ್ಸು, ನನ್ನ ಸುಕೃತಗಳು ಇವುಗಳ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ. ಶ್ರೀರಾಮನು ಉರಿಯುವ ಬೆಂಕಿಯನ್ನಾಗಲಿ ಘೋರವಾದ ಅರಣ್ಯವನ್ನಾಗಲಿ ಪ್ರವೇಶಿಸಬೇಕಾದರೆ ಅವನಿಗಿಂತಲೂ ನಾನು ಅಲ್ಲಿ ಮುಂಚೆ ಇರುತ್ತೇನೆ. ನನ್ನ ಪರಾಕ್ರಮದಿಂದ ಕ್ಷಣ ಮಾತ್ರದಲ್ಲಿ ನಿನ್ನ ದುಃಖವನ್ನು ಹೋಗಿಸುತ್ತೇನೆ. ನನ್ನ ಶಕ್ತಿಯನ್ನು ಅಣ್ಣನೂ ನೋಡಲಿ, ನೀನೂ ನೋಡು. ಕೈಕೇಯಿಯ ಮೇಲಿನ ಆಸಕ್ತಿಯಿಂದ ಕಾಮುಕನಾಗಿ ವಿವೇಕವಿಲ್ಲದೆ ವ್ಯವಹರಿಸುತ್ತಿರುವ ನಮ್ಮ ತಂದೆಯನ್ನು ಈಗಲೇ ಕೊಲ್ಲುತ್ತೇನೆ ಎಂದನು. ಲಕ್ಷ್ಮಣನ ಮಾತನ್ನು ಕೇಳಿ ಕೌಸಲ್ಯೆಯು ಅಳುತ್ತಾ ಶ್ರೀರಾಮನಿಗೆ ಹೇಳಿದಳು, ಮಗು ರಾಮ, ನಿನ್ನ ತಮ್ಮ ಲಕ್ಷ್ಮಣನು ಹೇಳಿದ ಮಾತುಗಳು ನಿನಗೆ ಸಮ್ಮತವಾಗಿದ್ದರೆ ಮುಂದಿನ ಕಾರ್ಯವನ್ನು ನಡೆಸು. ನನ್ನ ಸವತಿಯಾದ ಕೈಕೇಯಿಯ ಮಾತನ್ನು ಕೇಳಿ ನನ್ನ ಮಾತನ್ನು ಮೀರಿ ನಡೆಯುವುದು ನಿನಗೆ ಉಚಿತವಲ್ಲ. ನೀನು ಧರ್ಮ ಮಾರ್ಗದಲ್ಲೇ ನಡೆಯಬೇಕೆಂದುಕೊಂಡಿದ್ದರೆ ಇಲ್ಲಿ ಇದ್ದುಕೊಂಡು ನನ್ನ ಶುಶ್ರೂಷೆ ಮಾಡು. ಪೂರ್ವದಲ್ಲಿ ಕಾಶ್ಯಪನೆಂಬ ಮಹರ್ಷಿಯು ತನ್ನ ಮನೆಯಲ್ಲಿ ತಾಯಿಗೆ ಶುಶ್ರೂಷೆ ಮಾಡುತ್ತಾ ನಿಯಮದಿಂದ ಇದ್ದು ಶ್ರೇಷ್ಠವಾದ ತಪಸ್ಸಿನಿಂದ ಕೂಡಿ ಸ್ವರ್ಗಕ್ಕೆ ಹೋದನು. ರಾಜನು ನಿನಗೆ ಪೂಜನೀಯನಾಗಿರುವಂತೆಯೇ ನಾನು ನಿನ್ನ ಗೌರವಕ್ಕೆ ಪಾತ್ರಳು. ನಾನು ನಿನಗೆ ವನಕ್ಕೆ ಹೋಗಲು ಅಪ್ಪಣೆ ಕೊಡುವುದಿಲ್ಲ. ಹಾಗೆ ನೀನು ಏನಾದರೂ ವನಕ್ಕೆ ಹೋದರೆ ನಾನು ಇಲ್ಲೇ ಪ್ರಾಣ ಬಿಡುವೆನು. ಆಗ ನೀನೂ ನರಕವನ್ನು ಹೊಂದುವಿ ಎಂದಳು. ಹೀಗೆ ದೀನಳಾಗಿದ್ದ ತಾಯಿಗೆ ಶ್ರೀರಾಮನು ಧರ್ಮಯುಕ್ತವಾದ ಮಾತನ್ನು ಹೇಳಿದನು. ಅಮ್ಮ, ತಂದೆಯ ಮಾತನ್ನು ಮೀರಲು ನಾನು ಶಕ್ಯನಲ್ಲ. ನಿನ್ನ ಮಾತಿನಂತೆಯೇ ನಡೆಯಬೇಕಾದುದು ಧರ್ಮಸಮ್ಮತವೇ. ಆದರೆ ನಿನಗಿಂತಲೂ ಮೊದಲು ತಂದೆಯು ನನಗೆ ಆಜ್ಞೆ ಮಾಡಿರುವನು. ಆದ್ದರಿಂದ ನಾನು ಅದರಂತೆ ನಡೆಯಬೇಕಾಗಿದೆ. ನಿನ್ನ ಕ್ಷಮೆಯನ್ನು ಬೇಡುವೆನು. ಹಿಂದೆ ಕಂಡು ಮಹರ್ಷಿಯು ಧರ್ಮವನ್ನು ತಿಳಿದಿದ್ದರೂ ತಂದೆಯ ಅಪ್ಪಣೆಯಂತೆ ಗೋಹತ್ಯೆಯನ್ನು ಮಾಡಿಬಿಟ್ಟನು. ನಮ್ಮ ವಂಶದಲ್ಲಿಯೇ ಸಗರ ಪುತ್ರರು ತಮ್ಮ ತಂದೆಯ ಆಜ್ಞೆಯಂತೆ ಭೂಮಿಯನ್ನು ಭೇದಿಸಿ ಕಪಿಲ ಮಹರ್ಷಿಯ ಕೋಪಕ್ಕೆ ಈಡಾದರು. ಪರಶುರಾಮನು ತಂದೆಯಾದ ಜಮದಗ್ನಿಯ ಆಜ್ಞೆಯಂತೆ ತಾಯಿಯಾದ ರೇಣುಕೆಯ ತಲೆಯನ್ನೇ ಕತ್ತರಿಸಿದನು. ಇನ್ನು ಅನೇಕ ಮಹಾತ್ಮರು ಪಿತೃವಚನ ಪಾಲನೆಯನ್ನು ನಡೆಸಿರುತ್ತಾರೆ. ಹಾಗೆಯೇ ನಾನು ಈಗ ತಂದೆಗೆ ಹಿತಕರವಾದ ಕಾರ್ಯವನ್ನು ಮಾಡುತ್ತೇನೆ. ಈ ಲೋಕದಲ್ಲಿ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವುದು ನಿಯತ ಧರ್ಮ. ಪ್ರಪಂಚದಲ್ಲಿ ಧಾರ್ಮಿಕರ ಮಾರ್ಗಾನುಸರಣೆಯೂ ಇದೇ ಆಗಿದೆ. ಆದ್ದರಿಂದ ತಂದೆಯ ಆಜ್ಞೆಯನ್ನು ಪಾಲಿಸಿದ ಯಾವನೂ ಹಾಳಾಗಿ ಹೋಗುವುದಿಲ್ಲ ಎಂದನು. ನಂತರ ರಾಮನು ಲಕ್ಷ್ಮಣನನ್ನು ಕುರಿತು ಹೇಳಿದನು, ಲಕ್ಷ್ಮಣ, ನಿನಗೆ ನನ್ನಲ್ಲಿರುವ ಸ್ನೇಹವನ್ನು ನಾನು ಬಲ್ಲೆ. ಹಾಗೆಯೇ ನಿನ್ನ ಪರಾಕ್ರಮ, ಶಕ್ತಿ, ವೀರ್ಯ ಎಲ್ಲವನ್ನೂ ಬಲ್ಲೆ. ಸತ್ಯ ಶಾಂತಿಗಳ ರಹಸ್ಯವನ್ನು ತಿಳಿಯಲಾಗದೆ ನನ್ನ ವನವಾಸದ ವಾರ್ತೆಯನ್ನು ಕೇಳಿ ತಾಯಿಗೆ ಅತೀವ ದುಃಖ ಉಂಟಾಗಿದೆ. ಅದೆಲ್ಲವನ್ನೂ ತಿಳಿದ ಪ್ರಾಜ್ಞನಾದ ನೀನು ಹೀಗೆ ಹೇಳಬಹುದೇ? ಧರ್ಮವೇ ಲೋಕದಲ್ಲಿ ಪರಮಶ್ರೇಷ್ಠವಾದುದು. ಧರ್ಮದಲ್ಲಿಯೇ ಸತ್ಯವು ನೆಲೆಗೊಂಡಿದೆ. ಪಿತೃವಾಕ್ಯ ಪರಿಪಾಲನೆ ಎಂಬುದು ಧರ್ಮವನ್ನೇ ಆಶ್ರಯಿಸಿದೆ. ಧರ್ಮವನ್ನು ಆಚರಿಸುವವನು ತಂದೆ, ತಾಯಿ, ಬ್ರಾಹ್ಮಣ ಇವರುಗಳಿಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯಬಾರದು. ನಾನು ತಂದೆಯ ವಾರ್ತೆಯನ್ನು ಅತಿಕ್ರಮಿಸಲು ಶಕ್ಯನಲ್ಲ. ತಂದೆಯ ಅಭಿಪ್ರಾಯದಂತೆ ಕೈಕೇಯಿಯು ನನ್ನನ್ನು ಕಾಡಿಗೆ ಹೋಗೆಂದು ಹೇಳಿರುವಳು. ಆದ್ದರಿಂದ ತಂದೆಯನ್ನು ಕೊಂದಾದರೂ ರಾಜ್ಯವನ್ನು ಪಡೆಯಬೇಕೆನ್ನುವ ಕ್ರೂರವಾದ ಈ ಕ್ಷತ್ರಿಯ ಧರ್ಮವನ್ನು ಬಿಡು. ನೀನು ನನ್ನಂತೆ ಧರ್ಮವನ್ನು ಆಚರಿಸು. ಇದೇ ನಿನಗೆ ಶ್ರೇಯಸ್ಕರವು ಎಂದನು. ಪುನಃ ತಾಯಿಗೆ ನಮಸ್ಕರಿಸಿ, ಅಮ್ಮ, ಇನ್ನು ನನಗೆ ಅನುಮತಿ ಕೊಡು.
ನನ್ನ ಮೇಲೆ ಆಣೆಯಿಟ್ಟು ಬೇಡುತ್ತೇನೆ, ನನ್ನನ್ನು ತಡೆಯಬೇಡ. ನನಗೆ ಮಂಗಳಾಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡು. ಪ್ರತಿಜ್ಞೆಯ ಪ್ರಕಾರ 14 ವರ್ಷಗಳು ಮುಗಿದ ತಕ್ಷಣ ಅಯೋಧ್ಯೆಗೆ ಬಂದು ಬಿಡುವೆನು. ನೀನು, ನಾನು, ವೈದೇಹಿ, ಲಕ್ಷ್ಮಣ, ಸುಮಿತ್ರೆ ಇವರೆಲ್ಲರೂ ತಂದೆಯಾದ ದಶರಥನ ಆಜ್ಞಾಧಾರಕರಾಗಿರಬೇಕು. ಪಟ್ಟಾಭಿಷೇಕಕ್ಕಾಗಿ ಸಿದ್ಧಪಡಿಸಿರುವ ಸಾಮಗ್ರಿಗಳನ್ನು ತೆಗೆದಿಡು. ನಿನ್ನ ವ್ಯಸನವನ್ನು ಮನಸ್ಸಿನಲ್ಲಿ ಅಡಗಿಸಿ ಧರ್ಮ ಮಾರ್ಗವನ್ನು ಅನುಸರಿಸು ಎಂದನು. ಭಯರಹಿತವಾಗಿ ಧರ್ಮದಿಂದ ಕೂಡಿದ್ದ ಶ್ರೀರಾಮನ ಮಾತನ್ನು ಕೇಳಿ ಕೌಸಲ್ಯೆಯು ತನ್ನ ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಂಡು ರಾಮನನ್ನು ಕುರಿತು, ಮಗು, ಇದುವರೆಗೂ ನಾನು ನಿನ್ನನ್ನು ಸಾಕಿ ಸಲಹಿರುತ್ತೇನೆ. ತಂದೆಯಂತೆಯೇ ತಾಯಿಯು ಗೌರವಾರ್ಹಳು. ನೀನು ಕಾಡಿಗೆ ಹೋಗಲು ನಾನು ಅನುಮತಿಸುವುದಿಲ್ಲ. ನೀನಿಲ್ಲದೆ ನಾನು ಇಲ್ಲಿ ಬದುಕಿದ್ದರೂ ಪ್ರಯೋಜನವಿಲ್ಲ. ಈ ಪ್ರಪಂಚವನ್ನೇ ಪಡೆದುಕೊಂಡು ಅನುಭವಿಸುವ ಸುಖಕ್ಕಿಂತಲೂ ನಿನ್ನೊಡನೆ ಇರುವುದೇ ನನಗೆ ತೃಪ್ತಿಕರ ಎಂದಳು. ಇಷ್ಟಾದರೂ ಶ್ರೀರಾಮನು ತನ್ನ ಧರ್ಮ ಸಂಕಲ್ಪವನ್ನು ಬಿಡಲಿಲ್ಲ. ಕೌಸಲ್ಯೆಯು ಶೋಕದಿಂದ ಕೂಡಿ ಪ್ರಜ್ಞೆ ಇಲ್ಲದವಳಂತೆ ಕಾಣುತ್ತಿದ್ದಳು. ಲಕ್ಷ್ಮಣನು ಕೋಪದಿಂದ ಪರಿತಪಿಸುತ್ತಿದ್ದನು. ಇಬ್ಬರನ್ನು ಕುರಿತು ಸ್ಥಿರಬುದ್ಧಿಯಿಂದ ಕೂಡಿದ್ದ ರಾಮನು ಮತ್ತೆ ಹೇಳಿದನು, ಲಕ್ಷ್ಮಣ, ನಿನಗೆ ನನ್ನಲ್ಲಿರುವ ಭಕ್ತಿಯನ್ನು, ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆ. ನೀನು ನನ್ನ ಅಭಿಪ್ರಾಯವನ್ನು ತಿಳಿದುಕೊಳ್ಳದೆ ತಾಯಿಯೊಡನೆ ಸೇರಿ ನನ್ನನ್ನು ದುಃಖಪಡಿಸುತ್ತಿರುವೆ. ಧರ್ಮ ಫಲದಿಂದ ಅರ್ಥವು, ಅರ್ಥದ ಸಹಾಯದಿಂದ ಕಾಮವು ಜೀವಲೋಕದಲ್ಲಿ ಪ್ರಾಪ್ತವಾಗುತ್ತದೆ. ಧರ್ಮ ಮಾರ್ಗವನ್ನು ಅನುಸರಿಸಿದರೆ ಧರ್ಮ, ಅರ್ಥ, ಕಾಮಗಳೆಂಬ 3 ಪುರುಷಾರ್ಥಗಳು ಸಿದ್ಧಿಸುತ್ತವೆ. ಆದ್ದರಿಂದ ಧರ್ಮವನ್ನು ಬಿಟ್ಟು ಕೇವಲ ಅರ್ಥ ಕಾಮಗಳನ್ನು ಉಂಟು ಮಾಡುವ ಕಾರ್ಯಗಳಿಗೆ ಪ್ರಯತ್ನಿಸಬಾರದು. ಹಾಗೆಯೇ ಮಾನವನು ಕೇವಲ ಕಾಮಾತ್ಮನಾಗಿರುವುದು ಲೋಕದಲ್ಲಿ ನಿಂದ್ಯವು. ದಶರಥ ಮಹಾರಾಜನು ನಮಗೆ ತಂದೆ ಮಾತ್ರ ಆಗಿರದೆ ಆಚಾರ್ಯನು, ರಾಜನು, ಪೂಜ್ಯನೂ ಆಗಿರುವನು. ಅವನು ಕೋಪದಿಂದಲೋ ಸಂತೋಷದಿಂದಲೋ ಕಾಮದಿಂದಲೋ ಮಾಡಿರುವ ಪ್ರತಿಜ್ಞೆಯನ್ನು ನಡೆಸಬೇಕಾದುದೇ ಪುತ್ರನಾದ ನನ್ನ ಕರ್ತವ್ಯವು. ರಾಜನು ನನಗಾಗಲಿ ಭರತನಿಗಾಗಲಿ ಯಾವ ಕಾರ್ಯವನ್ನಾದರೂ ನಿಯೋಜಿಸಲು ಅಧಿಕಾರ ಹೊಂದಿರುತ್ತಾನೆ. ಕೌಸಲ್ಯಾದೇವಿಗೂ ಪತಿಯಾದ ಅವನೇ ಆಶ್ರಯನು. ಧರ್ಮಿಷ್ಠನಾದ ರಾಜನು ಬದುಕಿರುವಾಗ ಕೌಸಲ್ಯೆಯು ಆತನನ್ನು ಬಿಟ್ಟು ನನ್ನೊಡನೆ ಕಾಡಿಗೆ ಬರುವುದು ಧರ್ಮವಲ್ಲ. ಅರಣ್ಯಕ್ಕೆ ಹೊರಡಲು ನನಗೆ ಅನುಮತಿ ಕೊಡು. ಒಮ್ಮಗನ ಸತ್ಯವಚನದ ಪ್ರಭಾವದಿಂದ ಯಯಾತಿಯು ಪುನಃ ಸ್ವರ್ಗಕ್ಕೆ ಹೋದಂತೆ ಸತ್ಯದ ಅವಲಂಬನೆಯಿಂದಲೇ ನಾನೂ ವನವಾಸವನ್ನು ಮುಗಿಸಿ ಸುಖವಾಗಿ ಹಿಂದಿರುಗುತ್ತೇನೆ. ಅತ್ಯಲ್ಪವಾದ ಈ ರಾಜ್ಯಕ್ಕಾಗಿ ಸರ್ವೋತ್ತಮವಾದ ಕೀರ್ತಿಯನ್ನು ಕೆಡಿಸಿಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ ಎಂದನು. ಆನಂತರ ದುಃಖಪಡುತ್ತಿದ್ದ, ಕೋಪದಿಂದ ನಿಟ್ಟುಸಿರು ಬಿಡುತ್ತಿದ್ದ ತನ್ನ ಪ್ರಿಯ ಸಹೋದರನಾದ ಲಕ್ಷ್ಮಣನನ್ನು ನೋಡಿ ಶ್ರೀರಾಮನು ಹೇಳಿದನು, ಲಕ್ಷ್ಮಣನೇ, ತಂದೆಯ ಮೇಲಿನ ಕೋಪವನ್ನು, ನನ್ನ ವನವಾಸದಿಂದ ಉಂಟಾಗಿರುವ ದುಃಖವನ್ನು ಬಿಟ್ಟು ಬಿಡು. ಧೈರ್ಯವನ್ನು ತಂದುಕೋ. ಈ ಅಭಿಷೇಕ ನಿಂತು ನಾನು ಅರಣ್ಯಕ್ಕೆ ಹೋಗುವುದರಿಂದ ಯಾವ ಬಗೆಯ ಅವಮಾನವೂ ಆಗುವುದಿಲ್ಲ. ಇದು ಒಳ್ಳೆಯದಕ್ಕೆಂದೇ ಸಂತೋಷದಿಂದಿರು. ನನ್ನ ಅಭಿಷೇಕಕ್ಕಾಗಿ ಎಷ್ಟು ಉತ್ಸಾಹದಿಂದ ಈ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿದಂತೆಯೇ ಅಷ್ಟೇ ಉತ್ಸಾಹದಿಂದ ನನ್ನನ್ನು ಕಾಡಿಗೆ ಕಳುಹಿಸುವುದಕ್ಕಾಗಿ ಪ್ರಯತ್ನ ಮಾಡು. ಕೈಕೇಯಿಗೆ ನಾವಿಬ್ಬರೂ ಸೇರಿ ಮಾತನಾಡುತ್ತಿರುವುದನ್ನು ನೋಡಿ ಸಂದೇಹ ಬರಬಹುದು. ಅದಕ್ಕೆ ನಾವು ಅವಕಾಶ ಕೊಡಕೂಡದು. ಸತ್ಯ ಸ್ವರೂಪನಾದ ನಮ್ಮ ತಂದೆಯು ಇಂದು ಕೈಕೇಯಿಗೆ ಕೊಟ್ಟಿರುವ ಮಾತು ಫಲಿಸದಿರಬಹುದು ಎಂದು ಶಂಕಿಸಿ ಭಯದಿಂದ ಇರುತ್ತಾನೆ. ಅವನ ಆ ಭಯವನ್ನು ದೂರ ಮಾಡೋಣ. ಆದ್ದರಿಂದ ನಾನು ಈ ಕ್ಷಣ ಅರಣ್ಯಕ್ಕೆ ಹೊರಟು ಬಿಡಬೇಕೆಂದು ನಿಶ್ಚಯಿಸಿದ್ದೇನೆ. ಆಮೇಲೆ ಕೈಕೇಯಿಯು ಯಾವ ವಿಧವಾದ ವ್ಯಾಕುಲತೆಯೂ ಇಲ್ಲದೆ ತನ್ನ ಮಗ ಭರತನ ಪಟ್ಟಾಭಿಷೇಕವನ್ನು ನೆರವೇರಿಸುವಳು. ನಾನು ನಾರುಮಡಿಯನ್ನುಟ್ಟು ಜಟೆಯನ್ನು ಧರಿಸಿ ಕಾಡಿಗೆ ಹೊರಟರೆ ಅವಳ ಮನಸ್ಸು ಸ್ಥಿಮಿತವಾಗುವುದು. ಲಕ್ಷ್ಮಣ, ನನ್ನನ್ನು ಕಾಡಿಗೆ ಕಳುಹಿಸುವುದಕ್ಕಾಗಲಿ ನನಗೆ ಸೇರಬೇಕಾಗಿದ್ದ ರಾಜ್ಯವನ್ನು ತಪ್ಪಿಸುವುದಕ್ಕಾಗಲಿ ಕೈಕೇಯಿಯು ಕಾರಣವಲ್ಲ. ಇಲ್ಲೆಲ್ಲ ವಿಧಿಯ ಕೈವಾಡವಿದೆ. ಕೈಕೇಯಿಗೂ ದೈವವೇ ಪ್ರೇರೇಪಿಸಿದೆ. ಇಲ್ಲದಿದ್ದರೆ ನನ್ನಲ್ಲಿ ಅಷ್ಟು ವಾತ್ಸಲ್ಯವುಳ್ಳ ಆಕೆಗೆ ಹೀಗೆ ನನಗೆ ವ್ಯಸನ ತರಬೇಕೆಂಬ ಬುದ್ಧಿಯು ಹೇಗೆ ಬರುತ್ತಿತ್ತು? ನಾವು ಇದುವರೆಗೆ ನಮ್ಮ ಮಾತೆಯರಲ್ಲಿ ಹೆತ್ತ ತಾಯಿ ಎಂದು ಮಲತಾಯಿ ಎಂದು ಭೇದ ಮಾಡಿಲ್ಲ. ಹಾಗೆಯೇ ಕೈಕೇಯಿಯು ನನ್ನನ್ನು ಭರತನನ್ನು ಒಂದೇ ರೀತಿ ಕಾಣುತ್ತಿದ್ದಳು. ಮಹಾರಾಜ ವಂಶದಲ್ಲಿ ಹುಟ್ಟಿದ ಆಕೆಯು ಬಹಳ ಮೃದು ಸ್ವಭಾವದವಳು. ಅಂತಹವಳು ದೈವ ಪ್ರೇರಣೆ ಇಲ್ಲದೆ ತನ್ನ ಗಂಡನ ಎದುರಿಗೆ ನಿಂತು ನನಗೆ ಕಠೋರವಾದ ಮಾತುಗಳನ್ನು ಆಡುತ್ತಿದ್ದಳೆ. ಆದ್ದರಿಂದ ದೈವಕ್ಕೆ ಯಾರೂ ಎದುರಾಗಲಾರರು.
ದೈವ ವಶವಾಗಿರುವುದನ್ನು ಪುರುಷ ಪ್ರಯತ್ನದಿಂದ ತಪ್ಪಿಸಲು ಏಕೆ ಸಾಧ್ಯವಿಲ್ಲವೆಂದು ನೀನು ಕೇಳಬಹುದು. ಆದರೆ ನಾವು ಸರಿಯಾಗಿ ವಿಚಾರಿಸಿ ನೋಡಿದರೆ ಅದು ಸ್ಪಷ್ಟವಾಗುವುದು. ಕೆಲವು ವೇಳೆ ನಾವು ಅಕ್ಕರೆಯಿಂದ ಮಾಡಿದ ಕಾರ್ಯಗಳು ನಿಷ್ಫಲವಾಗುವುವು. ಅದೇ ನಾವು ಅಕ್ಕರೆ ಇಲ್ಲದ ಮಾಡಿದ ಕೆಲಸಗಳು ಸಂಪೂರ್ಣ ಫಲ ಕೊಡುವುವು. ಇದೇ ದೈವ ಬಲದ ಶಕ್ತಿ. ಲೋಕದಲ್ಲಿ ಕಾರಣಗಳನ್ನು ತಿಳಿಯಬಾರದ ಯಾವ ಕಾರ್ಯವೇ ಆಗಲಿ ಅದನ್ನು ದೈವಾಧೀನನೆಂದು ತಿಳಿಯಬೇಕು. ಘೋರ ತಪಸ್ವಿಗಳಾದ ವಿಶ್ವಾಮಿತ್ರಾದಿ ಮಹರ್ಷಿಗಳೂ ಕೂಡ ದೈವ ವಶರಾಗಿ ತಮ್ಮ ತಪಸ್ಸಿನ ಫಲವನ್ನು ವಿಧಿ ಪ್ರಚೋದಿತವಾದ ಕಾಮ ಕ್ರೋಧಗಳಿಗೆ ವಶರಾಗಿ ದುರ್ದಶೆಯನ್ನು ಹೊಂದಿರುವರು. ಆದ್ದರಿಂದ ಇಂದು ಪಟ್ಟಾಭಿಷೇಕವು ತಪ್ಪಿದರೂ ನಾನು ವ್ಯಸನ ಪಡುವುದಿಲ್ಲ. ನೀನು ವ್ಯಸನವನ್ನು ಬಿಟ್ಟು ನನ್ನ ಬುದ್ಧಿಯನ್ನೇ ಅನುಸರಿಸು. ಈ ಮಂಗಳ ಕುಂಭಗಳಿಂದಲೇ ನನಗೆ ತಾಪಸ ಯೋಗ್ಯವಾದ ವ್ರತ ಸ್ನಾನಕ್ಕೆ ಸಿದ್ಧ ಮಾಡು. ಅಥವಾ ರಾಜದ್ರವ್ಯದಿಂದ ತರಿಸಲ್ಪಟ್ಟ ಈ ಜಲಕುಂಭಗಳಿಂದ ನಾನೇಕೆ ಸ್ನಾನ ಮಾಡಲಿ? ಆದ್ದರಿಂದ ಕಾಡಿನಲ್ಲಿ ನಾನೇ ತೀರ್ಥ ಜಲವನ್ನು ತಂದು ಅದರಿಂದ ತಾಪಸ ಸ್ನಾನವನ್ನು ಮಾಡುವೆನು. ರಾಜಲಕ್ಷ್ಮಿಯಾದರೇನು, ವನಲಕ್ಷ್ಮಿಯಾದರೇನು, ನನಗೆ ಇಂದು ವನವಾಸವೇ ಅಭ್ಯುದಯವಾಗಿದೆ. ನೀನು ಕೋಪವನ್ನು ತಡೆದು ಶಾಂತಿಯನ್ನು ಹೊಂದು ಎಂದನು. ಶ್ರೀರಾಮನ ಬುದ್ಧಿವಾದಗಳು ಲಕ್ಷ್ಮಣನಿಗೆ ಸಮ್ಮತವಾಗಲಿಲ್ಲ. ಶ್ರೀರಾಮನಿಗೆ ರಾಜ್ಯವು ತಪ್ಪಿ ಹೋಗುವುದೆಂಬ ದುಃಖವು ಶ್ರೀರಾಮನ ಧರ್ಮದೃಷ್ಟಿಯನ್ನು ನೋಡಿ ಸಂತೋಷವೂ ಆದರೂ ಆ ದುಃಖ ಸಂತೋಷಗಳು ಹೆಚ್ಚು ಕಾಲ ಉಳಿಯಲಿಲ್ಲ. ಕೋಪವು ಶಾಂತವಾಗದೆ ಬಿಲದಲ್ಲಿರುವ ಸರ್ಪದಂತೆ ನೆಟ್ಟಿಸಿರು ಬಿಟ್ಟನು. ಅಣ್ಣನನ್ನು ನೋಡಿ ಹೇಳಿದನು, ಅಣ್ಣ, ಪಿತೃವಾಕ್ಯ ಪರಿಪಾಲನೆಯನ್ನು ಅನುಸರಿಸಿದರೆ ಲೋಕದ ಜನರೂ ಹಾಗೆ ಮಾಡುವರೆಂದು ನೀನು ಕಾಡಿಗೆ ಹೊರಟಿರುವುದು ಕೇವಲ ಭ್ರಮೆ. ಯುಕ್ತವನ್ನೂ ತಿಳಿದ ನಿನ್ನಂಥವರು ಈ ರೀತಿ ಮಾಡುವುದು ಸರಿಯಲ್ಲ. ದೈವ ಬಲವನ್ನು ಬದಲಾಯಿಸಬಲ್ಲ ಮಹಾವೀರ್ಯವುಳ್ಳ ನೀನು ದುರ್ಬಲವಾದ ದೈವವನ್ನು ಪರಿಗ್ರಾಹ್ಯ ಮಾಡಿರುವುದು ನನಗೆ ಸರಿ ಎನಿಸಿಲ್ಲ. ಧರ್ಮ ಸೂಕ್ಷ್ಮವನ್ನು ತಿಳಿದ ನೀನು ಕೈಕೇಯಿ ದಶರಥರು ಸೇರಿ ಮಾಡಿರುವ ಒಳಸಂಚನ್ನು ಅರಿತಿಲ್ಲ. ತಂದೆಯಾದವನು ಹಿರಿಯ ಮಗನನ್ನು ಬಿಟ್ಟು ಬೇರೊಬ್ಬನಿಗೆ ರಾಜ್ಯಾಭಿಷೇಕ ಮಾಡುವುದೆಂದರೇನು? ತಂದೆ ಹೇಳಿದ ಅಪ್ರಿಯವಾದ ಕಾರ್ಯವನ್ನು ನೀನು ನಡೆಸಬೇಕೆಂದಿರುವೆ. ಅವರಿಬ್ಬರೂ ಕಪಟದಿಂದ ಕಲ್ಪಿಸಿರುವ ಈ ವರಗಳೆಂಬ ವ್ಯಾಜವನ್ನು ನೀನು ಆಧರಿಸಬಾರದು. ದೈವವೇ ಪ್ರಮಾಣವೆಂದು ನಾನು ಒಪ್ಪುವುದಿಲ್ಲ. ಭಯಗೊಂಡಿರುವವನು, ನಿರ್ವೀರ್ಯನು ದೈವವನ್ನು ಆಶ್ರಯಿಸುತ್ತಾನೆ. ವೀರ ಪುರುಷರು ದೈವವನ್ನು ಉಪಾಸಿಸುವುದಿಲ್ಲ. ನಿನ್ನ ಪಟ್ಟಾಭಿಷೇಕವನ್ನು ತಡೆದ ದೈವವನ್ನು ನನ್ನ ಪರಾಕ್ರಮದಿಂದ ಮುರಿಯುತ್ತೇನೆ. ನನ್ನ ಪೌರುಷವನ್ನು ನೋಡು. 3 ಲೋಕಗಳು ಎದುರಿಗೆ ಬಂದರೂ ನಿನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸಲಾರರು. ನಿನ್ನನ್ನು ವನವಾಸ ಮಾಡು ಎಂದು ಹೇಳಿದವರನ್ನೇ ನಾನು ಈಗ ಕಾಡಿಗೆ ಕಳುಹುತ್ತೇನೆ. ನೀನು ಈಗ ರಾಜ್ಯವನ್ನು ಪಡೆದರೆ ಮುಂದೆ ಭರತನಿಗಾಗಲಿ ಭರತನ ಮಕ್ಕಳಿಗಾಗಲಿ ರಾಜ್ಯ ಸಿಂಹಾಸನವು ಲಭಿಸುವುದಿಲ್ಲ. 1,000 ವರ್ಷ ನೀನು ರಾಜ್ಯವನ್ನಾಳಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ ನಂತರ ನಿನ್ನ ಮಕ್ಕಳು ರಾಜ್ಯವನ್ನು ಪರಿಪಾಲಿಸುತ್ತಾರೆ. ಇದು ತಾನೇ ಶಾಸ್ತ್ರವಿಧಿ. ನಮ್ಮ ವಂಶದ ಪುರಾತನ ರಾಜರ್ಷಿಗಳು ಇದೇ ಮಾರ್ಗವನ್ನು ಅನುಸರಿಸಿದ್ದಾರೆ. ಈಗ ರಾಜನ ಮನಸ್ಸು ಚಂಚಲವಾಗಿರುವುದರಿಂದ ಈ ಸಮಯದಲ್ಲಿ ರಾಜ್ಯವನ್ನು ಸ್ವಾಧೀನ ಮಾಡಿಕೊಂಡರೆ ಅನೇಕ ಭೇದಗಳಾಗಿ ರಾಜ್ಯವನ್ನು ನಡೆಸಲು ಆಗದಿರಬಹುದೆಂದು ಶಂಕಿಸಿ ಚಿಂತಿಸಬೇಡ. ನೀನು ಮಹಾವೀರನು, ನಾನು ನಿನಗೆ ಸಹಾಯಕನಾಗುವೆನು. ಸಮುದ್ರದ ತೀರ ಪ್ರದೇಶವು ಸಮುದ್ರವನ್ನು ರಕ್ಷಿಸುವಂತೆ ನಾನು ರಾಜ್ಯವನ್ನು ಸ್ವಾಧೀನದಲ್ಲಿಡುವೆನು. ಹಾಗೇನಾದರೂ ನಾನು ರಾಜ್ಯವನ್ನು ರಕ್ಷಣೆ ಮಾಡದಿದ್ದರೆ ನನಗೆ ಲಭಿಸಬೇಕಾದ ವೀರ ಲೋಕಗಳು ತಪ್ಪಿ ಹೋಗಲಿ. ಈಗಲೇ ವಸಿಷ್ಠಾದಿ ಋಷಿಗಳನ್ನು ಕರೆಸಿ ಮಂಗಳ ತೀರ್ಥಗಳಿಂದ ಪಟ್ಟಾಭಿಷಕ್ತನಾಗು. ಇದಕ್ಕೆ ಯಾವ ರಾಜ ಮಹಾರಾಜರು ವಿರೋಧಿಸಿದರೂ ನಾನು ಅವರನ್ನು ನಿಗ್ರಹಿಸುವೆನು. ನನ್ನ ಕೈಯಲ್ಲಿರುವ ಈ ಬಿಲ್ಲು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ನನ್ನ ಕತ್ತಿ ಬಾಣಗಳು ಕೇವಲ ಪ್ರದರ್ಶನಕ್ಕಾಗಿ ಅಲ್ಲ. ಇವುಗಳೆಲ್ಲವನ್ನೂ ಶತ್ರುಗಳ ಹುಟ್ಟನ್ನು ಅಡಗಿಸಲು ಉಪಯೋಗಿಸುವೆನು. ನನ್ನನ್ನು ವಿರೋಧಿಸಿ ದ್ವೇಷಿಸುವವನು ಇಂದ್ರನೇ ಆಗಿದ್ದರೂ ಸರಿ, ಅವನನ್ನು ಈ ಕತ್ತಿಯಿಂದ ತುಂಡು ತುಂಡಾಗಿ ಕತ್ತರಿಸಿ ಬಿಡುವೆನು. ಯುದ್ಧವೇ ಪ್ರಾಪ್ತವಾದರೂ ನಾನು ರಣರಂಗದಲ್ಲಿ ನನ್ನ ಕತ್ತಿಯಿಂದ ಶತ್ರು ಸೈನ್ಯದ ಆನೆಗಳನ್ನು ಕತ್ತರಿಸುವೆನು. ನನ್ನ ಶಸ್ತ್ರ ಚಾತುರ್ಯದಿಂದ ಚತುರಂಗ ಸೈನ್ಯವನ್ನು ನಾನೇ ಎದುರಿಸುವೆನು. ಈಗ ದಶರಥ ರಾಜನಿಗಿರುವ ಪ್ರಭುತ್ವವನ್ನು ತಪ್ಪಿಸಿ ಅದೇ ಪದವಿಯಲ್ಲಿ ನಿನ್ನನ್ನು ನಿಲ್ಲಿಸುವೆನು. ಇದಕ್ಕೆ ಸಮ್ಮತಿಸು. ನಾನು ನಿನ್ನ ಕಿಂಕರನಾಗಿದ್ದೇನೆ. ಲಕ್ಷ್ಮಣನ ವಿರೋಚಿತವಾದ ಮಾತನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣನ ಕಣ್ಣೀರನ್ನು ಒರೆಸಿ ಅವನನ್ನು ಸಂತೈಸಿ, ವತ್ಸ ಲಕ್ಷ್ಮಣ, ನನ್ನ ಮಾತನ್ನು ಕೇಳು. ಯಾವುದಕ್ಕೂ ದುಡುಕಬಾರದು. ನಾವು ಯಾವಾಗಲೂ
ಸತ್ಪುರುಷರ ಮಾರ್ಗವನ್ನೇ ಅನುಸರಿಸಬೇಕು ಎಂದನು. ಪಿತೃವಾಕ್ಯ ಪರಿಪಾಲನೆಯಲ್ಲಿ ದೃಢಬುದ್ಧಿಯಿಂದ ಕೂಡಿದ್ದ ಶ್ರೀರಾಮನನ್ನು ಕುರಿತು ಕೌಸಲ್ಯೆಯು ಅಳುತ್ತಾ ಹೇಳಿದಳು, ವತ್ಸ ರಾಮ, ನೀನು ದುಃಖವೆಂಬುದನ್ನೇ ಕಂಡವನಲ್ಲ. ಧರ್ಮಾತ್ಮನಾದ ನೀನು ಎಲ್ಲರಲ್ಲಿಯೂ ಪ್ರಿಯವಾಗಿ ನಡೆಯುವವನು. ಚಕ್ರವರ್ತಿಯಾದ ದಶರಥನಿಗೆ ನನ್ನಲ್ಲಿ ಹುಟ್ಟಿರುವ ರಾಜಕುಮಾರನಾದ ನೀನು ಕಾಡಿನಲ್ಲಿದ್ದುಕೊಂಡು ಅಲ್ಲಿ ಸಿಗುವ ಗೆಡ್ಡೆ ಗೆಣಸುಗಳನ್ನು ತಿಂದು ಹೇಗೆ ಜೀವಿಸುವೆ? ದಶರಥನು ತನಗೆ ಪ್ರಿಯನಾದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿದನೆಂಬುದನ್ನು ಯಾರೂ ನಂಬಲಾರರು. ನಿನ್ನಿಂದ ಅಗಲಲ್ಲಿರುವ ನನ್ನನ್ನು ಶೋಕಾಗ್ನಿಯೇ ಸುಡುತ್ತದೆ. ಹಸುವು ತನ್ನ ಕರುವು ಹೋದ ದಾರಿಯನ್ನೇ ಅನುಸರಿಸುವಂತೆ ನೀನು ಹೋಗುವ ಕಾಡಿಗೆ ನಾನೂ ಬರುವೆನು ಎಂದಳು. ಆಗ ಶ್ರೀರಾಮನು ತಾಯಿಯನ್ನು ಸಮಾಧಾನಪಡಿಸುತ್ತಾ ಹೇಳಿದನು, ಅಮ್ಮ, ಈ ಕಷ್ಟದ ಸಮಯದಲ್ಲಿ ನೀನು ರಾಜನನ್ನು ಬಿಟ್ಟು ಬರುವುದು ಸರಿಯಲ್ಲ. ನೀನು ನನ್ನೊಡನೆ ಬಂದು ಬಿಟ್ಟರೆ ಆತನು ಬದುಕುವುದೇ ಕಷ್ಟವಾಗಬಹುದು. ಗಂಡನನ್ನು ಬಿಟ್ಟು ಹೋಗುವುದು ಸ್ತ್ರೀಯರಿಗೆ ಕ್ರೌರ್ಯದ ಕೆಲಸ. ಅಂತಹ ಕಾರ್ಯವನ್ನು ಪತಿವ್ರತೆಯಾದ ನೀನು ಎಂದೂ ಯೋಚಿಸಬೇಡ. ನೀನು ತಂದೆಯ ಬಳಿಯಲ್ಲಿಯೇ ಇದ್ದು ಆತನ ಶುಶ್ರೂಷೆಯನ್ನು ಮಾಡು. ಇದೇ ಸನಾತನ ಧರ್ಮವು ಎಂದನು. ಶ್ರೀರಾಮನ ಮಾತನ್ನು ಕೇಳಿ ಧರ್ಮ ಬುದ್ಧಿಯಿಂದ ಕೂಡಿದ್ದ ಕೌಸಲ್ಯೆ ಹಾಗೇ ಮಾಡುವುದಾಗಿ ಹೇಳಿದಳು. ದುಃಖಪಡುತ್ತಿದ್ದ ತಾಯಿಯನ್ನು ಕುರಿತು ಶ್ರೀರಾಮನು, ತಾಯಿಯೇ, ತಂದೆಯ ಮಾತನ್ನು ನಡೆಸಬೇಕಾದುದು ನನಗೂ ನಿನಗೂ ಕರ್ತವ್ಯವಾಗಿದೆ. ಅವನು ನಿನಗೂ ಸ್ವಾಮಿಯು, ನನಗೆ ಗುರುವು, ಅದಾಗಿ ನಮ್ಮೆಲ್ಲರಿಗೂ ಪ್ರಭುವು. ನಿನ್ನ ಮಾತನ್ನು ಮೀರಿ ಕಾಡಿಗೆ ಹೋಗುತ್ತಿರುವುದಕ್ಕಾಗಿ ನನ್ನಲ್ಲಿ ಕೋಪಗೊಳ್ಳಬೇಡ. ಮೊದಲು 9 ವರ್ಷಗಳು, ನಂತರ 5 ವರ್ಷಗಳು ನಾನು ಕಾಡಿನಲ್ಲಿರಬೇಕು. ಈ ಅಲ್ಪ ಕಾಲವು ಬಹಳ ಬೇಗ ಮುಗಿಯುತ್ತದೆ. ಅಲ್ಲಿಂದ ಸಂತೋಷವಾಗಿ ಹಿಂತಿರುಗಿ ಬಂದು ನಿನ್ನ ಆಜ್ಞಾಧಾರಕನಾಗಿರುವೆನು ಎಂದನು. ಈ ಮಾತುಗಳನ್ನು ಕೇಳಿ ಕೌಸಲ್ಯೆಯು, ರಾಮ, ನೀನು ಹೇಳುವುದು ನಿಜ. ಆದರೆ ಸವತಿಯರ ಮಧ್ಯೆ ನಾನು ಇರಲಾರೆನು. ಆದ್ದರಿಂದ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು ಎಂದು ಗೋಳಾಡುತ್ತಾ ಹೇಳಿದಳು. ತಾಯಿಯ ದುಃಖವನ್ನು ನೋಡಿ ಸಹಿಸಲಾರದ ಶ್ರೀರಾಮನು ಅಳುತ್ತಾ, ಅಮ್ಮ, ಸ್ತ್ರೀಯರಿಗೆ ಜೀವಿಸಿರುವವರೆಗೂ ಗಂಡನೇ ದೇವರು. ನನಗೂ ನಿನಗೂ ತಂದೆಯೇ ಪ್ರಭುವು. ಅಂತಹ ಧೀಮಂತನಾದ ರಾಜನಿರುವಾಗ ನಾವೆಂದೂ ಅನಾಥರಾಗುವುದಿಲ್ಲ. ಭರತನು ಧರ್ಮಾತ್ಮನು. ಅವನು ನಿನ್ನನ್ನು ಅನುಸರಿಸಿಕೊಂಡಿರುತ್ತಾನೆ. ಅಕಸ್ಮಾತ್ ತಾಯಿಯು ಒತ್ತಾಯ ಮಾಡಿದರೂ ಅವನು ಅಧರ್ಮಕ್ಕೆ ಹೋಗುವವನಲ್ಲ. ನಾನು ಕಾಡಿಗೆ ಹೋದ ಮೇಲೆ ಪುತ್ರ ವಿರಹದಿಂದ ನೊಂದಿರುವ ವೃದ್ಧನಾದ ತಂದೆಯನ್ನು ಜಾಗರೂಕತೆಯಿಂದ ನೋಡಿಕೊ. ಅವನಿಗೆ ಹಿತವಾದುದನ್ನೇ ಮಾಡುತ್ತಿರು. ಉತ್ತಮ ಸ್ತ್ರೀಯಾಗಿದ್ದರೂ ತನ್ನ ಪತಿಯನ್ನು ಅನುಸರಿಸಿ ನಡೆಯದವಳು ದುರ್ಗತಿಯನ್ನು ಹೊಂದುವಳು. ಅದೇ ರೀತಿ ವ್ರತ ನಿಯಮಗಳನ್ನು ಪಾಲಿಸದಿದ್ದರೂ ಪತಿ ಶುಶ್ರೂಷೆಯೊಂದರಿಂದಲೇ ಸ್ತ್ರೀಯು ಉತ್ತಮ ಲೋಕವನ್ನು ಹೊಂದುವಳು. ಆದ್ದರಿಂದ ನೀನು ಲೋಕಧರ್ಮದಂತೆ ಪತಿಯ ಸೇವೆಯಲ್ಲಿ ನಿರತಳಾಗು. ಅವನು ಮಾಡುವ ಅಗ್ನಿ ಕಾರ್ಯದಲ್ಲಿ ಸಹಕರಿಸಿ ದೇವತೆಗಳನ್ನು ಅರ್ಚಿಸಿ ನನ್ನ ಸಲುವಾಗಿ ಸುವ್ರತವಾರದ ಬ್ರಾಹ್ಮಣರನ್ನು ಪೂಜಿಸು. ಈ ರೀತಿ ಮಾಡುತ್ತಾ ನಾನು ಬರುವ ಕಾಲವನ್ನು ನಿರೀಕ್ಷಿಸುತ್ತಿರು. ಧರ್ಮಿಷ್ಠನಾದ ರಾಜನು ನಾನು ಹಿಂತಿರುಗಿ ಬರುವವರೆಗೂ ಬದುಕಿದ್ದರೆ ನಿನ್ನ ಇಷ್ಟಗಳು ನೆರವೇರುವುದು ಎಂದನು. ಶ್ರೀರಾಮನ ಮಾತನ್ನು ಕೇಳಿ ಕೌಸಲ್ಯೆಯು ದುಃಖದಿಂದ, ಪುತ್ರ, ನಿನ್ನ ದೃಢ ನಿಶ್ಚಯವನ್ನು ಬದಲಿಸಲು ನಾನು ಶಕ್ತಳಲ್ಲ. ಕಾಲ ಧರ್ಮವನ್ನು ಮೀರಲು ಸಾಧ್ಯವಿಲ್ಲ. ನೀನು ಪಿತೃವಾಕ್ಯ ಪರಿಪಾಲನೆಯನ್ನು ಮುಗಿಸಿ ಕೃತಾರ್ಥವಾಗಿ ಹಿಂತಿರುಗಿದ ನಂತರವೇ ನಾನು ಸುಖವನ್ನು ಕಾಣಬೇಕು. ಆದ್ದರಿಂದ ನೀನು ಇನ್ನು ಹೊರಡು. ನಿನಗೆ ಎಲ್ಲ ಮಂಗಳಗಳು ಉಂಟಾಗಲಿ. ಕ್ಷೇಮದಿಂದ ಹಿಂತಿರುಗಿ ಬಂದು ನಿನ್ನ ಪ್ರಿಯ ವಾಕ್ಯಗಳಿಂದ ನನ್ನನ್ನು ಸಂತೋಷಪಡಿಸುವೆಯಂತೆ. ಅಂತಹ ಕಾಲವನ್ನು ಎದುರು ನೋಡುತ್ತೇನೆ ಎಂದು ಹೇಳಿ ಶ್ರೀರಾಮನಿಗೆ ಮಂಗಳಾಶೀರ್ವಾದಗಳನ್ನು ಮಾಡಲು ತೊಡಗಿದಳು. ರಘೋತ್ತಮ, ಇನ್ನು ನಾನು ನಿನ್ನನ್ನು ತಡೆಯಲಾರೆನು. ನೀನಿನ್ನೂ ಅರಣ್ಯಕ್ಕೆ ಹೊರಡು. ಅವಧಿಯು ಮುಗಿದ ಒಡನೆಯೇ ಬಂದು ಸೇರು. ನಂತರ ಹಿರಿಯ ಮಾರ್ಗವನ್ನು ಅವಲಂಬಿಸಿ ಪಟ್ಟಾಭಿಷಿಕ್ತನಾಗು. ನೀನು ಪಾಲಿಸುವ ಧರ್ಮವೇ ನಿನ್ನನ್ನು ರಕ್ಷಿಸಲಿ. ನಿನ್ನಿಂದ ಅರ್ಚಿಸಲ್ಪಡುವ ದೇವತೆಗಳು ನಿನ್ನನ್ನು ರಕ್ಷಿಸಲಿ. ನಿನ್ನ ಸತ್ಯಸಂಧತೆಯು, ನೀನು ಇದುವರೆಗೂ ಕೈಗೊಂಡಿದ್ದ ಪಿತೃ ಶುಶ್ರೂಷೆ, ಮಾತೃ ಶುಶ್ರೂಷೆಗಳು ನಿನ್ನನ್ನು ರಕ್ಷಿಸಲಿ. ನೀನು ಕಾಡಿನಲ್ಲಿ ಸಂಚರಿಸುವಾಗ ಅರಣ್ಯದಲ್ಲಿರುವ ಗಿಡ ವೃಕ್ಷಗಳು, ದೇವ ಪೂಜಾ ಸ್ಥಳಗಳು, ಸರೋವರಗಳು, ಅರಣ್ಯದ ಪ್ರಾಣಿಗಳು, ಸಪ್ತ ಮರುತ್ತುಗಳು, ದ್ವಾದಶಾದಿತ್ಯರು,
ಲೋಕಪಾಲಕರು, ಋತುಗಳು, ಪಕ್ಷಿಗಳು, ಮಾಸಗಳು, ಸಂವತ್ಸರಗಳು, ರಾತ್ರಿ ಹಗಲು, ಮುಹೂರ್ತಗಳಿಗೆ ನಿನಗೆ ಸರ್ವಕಾಲದಲ್ಲಿಯೂ ಮಂಗಳವನ್ನು ಉಂಟು ಮಾಡಲಿ. ಸಮುದ್ರಗಳು, ನದಿಗಳು, ನಕ್ಷತ್ರಗಳು, ಗ್ರಹಗಳು ನಿನ್ನನ್ನು ರಕ್ಷಿಸಲಿ. ನಿನಗೆ ಅರಣ್ಯದಲ್ಲಿ ಯಾವ ವಿಧವಾದ ಭಯ ಉಂಟಾಗದಿರಲಿ. ಯಾವ ದುಷ್ಟ ಜಂತುವು ನಿನಗೆ ಬಾಧೆಯನ್ನು ಉಂಟು ಮಾಡದಿರಲಿ. ನೀನು ಹೋಗುವ ಅರಣ್ಯ ಮಾರ್ಗಗಳು ನಿನಗೆ ಶುಭದಾಯಕವಾಗಿರಲಿ. ಸಕಲ ದೇವತೆಗಳು ನಿನಗೆ ಮಂಗಳವನ್ನು ಉಂಟು ಮಾಡಲಿ. ಶುಕ್ರ, ಸೋಮ, ಸೂರ್ಯ, ಯಮ, ಕುಬೇರರು ನನ್ನ ಪ್ರಾರ್ಥನೆಯಿಂದ ಸುಪ್ರೀತರಾಗಿ ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಸಕಲ ಲೋಕಗಳಿಗೂ ನಾಯಕನಾದ ಪ್ರಭುವಾದ ನಾರಾಯಣನು ನಿನ್ನನ್ನು ರಕ್ಷಿಸಲಿ ಎಂಬುದಾಗಿ ಹೇಳಿ ಕೌಸಲ್ಯೆಯು ಆಯಾ ದೇವತೆಗಳನ್ನು ಪೂಜಿಸಿ ಸ್ತುತಿಸಿ ಶ್ರೀರಾಮನಿಗೆ ಮಂಗಳಾಶೀರ್ವಾದಗಳನ್ನು ಮಾಡಿದಳು. ಹಾಗೆಯೇ ಶ್ರೀರಾಮನ ಶ್ರೇಯೋಭಿವೃದ್ಧಿಗಾಗಿ ಯಜ್ಞೇಶ್ವರನನ್ನು ವಿಧಿಪೂರ್ವಕವಾಗಿ ಪ್ರತಿಷ್ಠಾಪಿಸಿ ಬ್ರಾಹ್ಮಣ ಶ್ರೇಷ್ಠರಿಂದ ಹೋಮವನ್ನು ಮಾಡಿಸಿದಳು. ಬ್ರಾಹ್ಮಣರು ಹೋಮ ಮಾಡಿ ಹೋಮಶೇಷದಿಂದ ವೇದಿಕೆಯ ಹೊರಭಾಗದಲ್ಲಿ ಲೋಕಪಾಲಕರ ಪ್ರೀತಿಗಾಗಿ ಬಲಿ ಪ್ರದಾನ ಮಾಡಿದರು. ನಂತರ ಕೌಸಲ್ಯೆಯು ಬ್ರಾಹ್ಮಣರನ್ನು ಸತ್ಕರಿಸಿ ಶ್ರೀರಾಮನನ್ನು ಕುರಿತು, ಮಗನೇ, ವೃತ್ರಾಸುರನನ್ನು ಸಂಹಾರ ಮಾಡಿದ ಕಾಲದಲ್ಲಿ ದೇವೇಂದ್ರನಿಗೆ ಆದ ಮಂಗಳವು ನಿನಗೂ ಆಗಲಿ. ಅಮೃತವನ್ನು ತರಲು ಹೊರಟ ಗರುಡನಿಗೆ ವಿನಿತಾದೇವಿಯು ಯಾವ ಮಂಗಳವನ್ನು ಮಾಡಿದಳೋ ಆ ಮಂಗಳವು ನಿನಗೂ ಉಂಟಾಗಲಿ. ವಾಮನ ರೂಪಿಯಾದ ಮಹಾವಿಷ್ಣುವು ಬಲಿಯನ್ನು ಅನುಗ್ರಹಿಸಿದ ಕಾಲದಲ್ಲಿ ಒದಗಿದ ಮಂಗಳವು ನಿನಗೂ ಒದಗಲಿ ಎಂಬುದಾಗಿ ಆಶೀರ್ವಾದ ಮಾಡಿ ಕೌಸಲ್ಯ ದೇವಿಯು ಮಗನ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಪ್ರತ್ಯಕ್ಷ ಫಲವನ್ನು ಕೊಡುವ ವಿಶಲ್ಯಕರಣಿ ಎಂಬ ಮಾಲಿಕೆಯನ್ನು ರಕ್ಷಣಾರ್ಥವಾಗಿ ಶ್ರೀರಾಮನ ಕೈಗೆ ಕಟ್ಟಿ ರಕ್ಷಾಬಂಧನ ಮಂತ್ರವನ್ನು ಜಪಿಸಿದಳು. ನಂತರ ಮುಂದಕ್ಕೆ ಬಗ್ಗಿ ಪುತ್ರನನ್ನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಮತ್ತೆ ಹೇಳಿದಳು, ಮಗು, ನಿನ್ನ ಇಷ್ಟಾರ್ಥವು ನೆರವೇರಲಿ. ಹೋಗಿ ಬಾ. ನೀನು ಹಿಂತಿರುಗಿ ಅಯೋಧ್ಯೆಗೆ ಬರುವ ಸುದಿನವು ನನಗೆ ಒದಗಬೇಕು. ನಂತರ ನನ್ನ ಮುದ್ದು ಸೊಸೆಯಾದ ಸೀತಾದೇವಿಯ ಸಕಲ ಕಾಮನೆಗಳನ್ನು ಪೂರೈಸು. ನಿನಗೆ ಎಲ್ಲ ವಿಧದಲ್ಲಿಯೂ ಶುಭವಾಗಲಿ. ಹೋಗಿ ಬಾ ಎಂದು ಆಶೀರ್ವದಿಸಿ ರಕ್ಷಣಾರ್ಥವಾಗಿ ಶ್ರೀರಾಮನನ್ನು ಪ್ರದಕ್ಷಿಣೆ ಮಾಡಿದಳು.